ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿರೋಧ ಮಾಡ್ತಾ ರಾಜ್ಯ ಸರ್ಕಾರ ಅಂತ ಒಂದು ಪ್ರಶ್ನೆ ಇಲ್ಲಿದೆ. ತಮಿಳುನಾಡಿನಂತೆ ಕರ್ನಾಟಕವೂ ಕೂಡ ಕೇಂದ್ರದ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಚೆನ್ನೈನಲ್ಲಿ ನಡೀತಾ ಇರತಕ್ಕಂತಹ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ, ಈ ಸಭೆಯಲ್ಲಿ ರಾಜ್ಯದ ಪರವಾಗಿ ಡಿ ಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಕ್ಷೇತ್ರ ಮರು ವಿಂಗಡಣೆಗೆ ರಾಜ್ಯ ಕೂಡ ವಿರೋಧ ಮಾಡುತ್ತಾ ನಮ್ಗೆ ಇದಕ್ಕೆ ಒಪ್ಪಿಗೆ ಇಲ್ಲ ಅಂತ ಕರ್ನಾಟಕ ರಾಜ್ಯ ಕೂಡ ತನ್ನ ಒಂದು ವಿರೋಧವನ್ನು ದಾಖಲಿಸುತ್ತಾ ಇಲ್ಲಿ ಅಂತ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಜೊತೆಯಲ್ಲಿ ಕೈ ಜೋಡಿಸ್ತಾರ ಡಿ ಕೆ ಶಿವಕುಮಾರ್ ಅವರು. ನಾವು ಕ್ಷೇತ್ರಗಳನ್ನು ಕಡಿಮೆ ಆಗಕ್ಕೆ ಬಿಡಲ್ಲ ಅಂತ ಹೇಳಿ ಡಿ ಸಿ ಎಂ ಒಂದು ಕಡೆ ಮಾತಾಡ್ತಾರೆ. ಹಾಗಾಗಿ ಸಭೆಯಲ್ಲಿಯೂ ಇದೇ ವಿಚಾರವನ್ನು ಪ್ರಸ್ತಾಪಿಸ್ತಾರ. ಇಲ್ಲಿರ್ತಕ್ಕಂಥ ಸೂಕ್ಷ್ಮ ವಿಚಾರ ಏನು ಅಂತ ಹೇಳಿದ್ರೆ, ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಮಾಡ್ತಾರವರು. 1, 2, 3, 6 ಜಾಸ್ತಿ ಆಗೇ ಆಗುತ್ತೆ. ನಾವು ಹೋರಾಟ ಮಾಡಬೇಕಾದ ದಕ್ಷಿಣ ರಾಜ್ಯಗಳು ಹೇಗೆ ಅಂದರೆ, ಪ್ರಾತಿನಿಧ್ಯದ ಪ್ರಮಾಣವನ್ನು ಕಡಿಮೆ ಆಗಬಾರ್ದು ಅಂತ. ನಮ್ಮ ರೆಪ್ರೆಸೆಂಟೇಷನ್ ಇದೆಯಲ್ಲ, ಆ ರೆಪ್ರೆಸೆಂಟೇಷನ್ನಲ್ಲಿ ಬರೀ ಸೀಟ್ಗಳಲ್ಲಿ ಅಳಿಯೋದಲ್ಲ, ಅದನ್ನು ಶೇಕಡಾವಾರು ಪ್ರಮಾಣದಲ್ಲೂ ನಮ್ದು ಅಷ್ಟೇ ಇರಬೇಕು ಅಂತ. 25% ಇವಾಗಿದೆ ಅಂದರೆ ಮುಂದೆ ನೀವು 700 ಸೀಟ್ ಆದರೂ ಮಾಡಿ, 800 ಆದರೂ ಮಾಡಿ, 900 ಸೀಟ್ ಆದರೂ ಮಾಡಿ, ನಮ್ಮ ಪ್ರಾತಿನಿಧ್ಯ, ನಮ್ಮ ಸೀಟುಗಳ ಪಾಲು ಅಲ್ಲಿ 25%ಗಿಂತ ಜಾಸ್ತಿ ಆಗಬೇಕೇ ವಿನಃ ಕಡಿಮೆ ಆಗಬಾರ್ದು ಅಂತ. ಆ ದಿಕ್ಕಿನಲ್ಲಿ ಹೋರಾಟ ಇದೆಯಾ ಅಂತ ಪ್ರಶ್ನೆ ಇದೆ ಇಲ್ಲಿ. ತೆಲಂಗಾಣ, ಕೇರಳದ ಕಡೆಯಿಂದನೂ ಕೂಡ ಮರು ವಿಂಗಡಣೆಗೆ ವಿರೋಧವಾಗುವಂಥ ಸಾಧ್ಯತೆ ಕೂಡ ಒಂದು ಕಡೆ ಇದೆ.